ಅನ್ನೆಲ್ಲ ಇಟ್ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ? ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7:30 ಆಗೈತಿ. ಲಾಕ್ ಮಾಡಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎದ್ದು ಅಂಗಳ ಕಸ ಗುಡಿಸೊಂದು ರಂಗೋಲಿ ಹಾಕೊಂಡು 6 ಗಂಟೆಗೆ ಎದ್ದಿನ 7:30 ಆದರೂ ಇನ್ನು ಕಸ ಹೊಡಿಗಿಲ್ಲ, ಒಳಕ್ಕೆ ಹೋಗಿಲ್ಲ ಸ್ನೇಹಿತರೆ. ಏನು ಬಿಡ ಅಕ್ಕ ಅಂತ ಅಂತಿರಬೇಕು. ಇನ್ನು ಬಟ್ಟೆಗಳೆಲ್ಲ ಹಂಗೆ ಅದಾವು, ಎಲ್ಲ ರ್ಯಾಕ್ ಸ್ವಚ್ಛ ಮಾಡ್ಬೇಕಂದು ಯಾವುದು ಅಲ್ಲಿ ನೋಡಿ. ಏನು ಮಾಡೋದು, ಟೈಮ್ ನೋಡ್ಕೊಂಬರ್ರಿ. ಕರೆಕ್ಟ್ 7:30 ಸ್ನೇಹಿತರೆ. ನಾನು ಏನು ಮಾಡಿದ್ದೆ ಅಂದ್ರೆ ಟೈಲರಿಂಗ್ ಒಂದು ವಿಡಿಯೋ ಬೇಕಾಗಿತ್ತು. ಅದನ್ನು 36 ಸೈಜಿನ ಬರ್ಕೊಂಡು ಸೈಜ್ ತೊಗೊಂಡು ಕಟ್ಟಿಂಗು ವಿಡಿಯೋ ಮಾಡಿದೆ. ಸೈಜು ಹೆಂಗೆ 36 ಸೈಜ್ ಎಷ್ಟು ಬರುತ್ತೆ ಏನನ್ನೋದು ಅದನ್ನು ಕ್ಲಿಯರಾಗಿ ತೊಗೊಂಡು ವಿಡಿಯೋ ಮಾಡ್ಕೊಂಡು ಇವಾಗ ಲಾಗ್ ಚಾಲು ಮಾಡೀನಿ. ಲಾಗ್ ಚಾಲು ಮಾಡಿ ಇದಿಷ್ಟು ಹಿಂಗೆ ಹಿಡಿದು ಹತ್ತಾಗಿ ಇಟ್ಟು ಕೇರಿ ಕಸ ಗುಡಿಸ್ತೀನಿ. ಇವಾಗ ಮಧ್ಯಾಹ್ನ ನೋಡ್ಕೊತೀನಿ ರೀ. ಅದನ್ನು ಕ್ಲೀನಿಂಗ್ ಮಾಡ್ಬೇಕಂತಿರ್ತೀವಿ, ಆಗೋದೇ ನೋಡಿ. ಶ್ರಾವಣಿ ಎದ್ದು ಒಂದೆರಡು ಬಾಂಡೆ ಇದ್ದು ತುಕ್ಕತ್ತಾಡ್ರಿ ತಿಕ್ಕವ ಬಾಂಡೆ ತಿಕ್ಕಮ್ಮ, ಲೇಟ್ ಭಾಳ ಆಗೈತಿ ಅಂದೆ. ಇನ್ನೊಂದು ಸ್ವಲ್ಪ ಅನ್ನ ಇತ್ತು, ಅದು ಬಳದ ಹೆಂಗೆ ಇಟ್ಟಾವಡಿ ಮುಚ್ಚಿಡ್ಬೇಕಿಲ್ಲಮ್ಮ. ಅನ್ನ ಶ್ರಾವಣು ಅನ್ನ ಮುಚ್ಚಿಡ್ಬೇಕಿಲ್ಲ. ಬರ್ರಿ ನಾನು ಅನ್ನ ಮುಚ್ಚಿಟ್ಟು ಕೇರಿ ಬೀರಪ್ಪ ಮುತ್ತಿನ ದರ್ಶನ ಮಾಡ್ಕೊರಿ. ನೀವು ಕೂಡ ಬೀರಪ್ಪ ಮುತ್ತಿನ ದರ್ಶನ ಮಾಡ್ಕೊರಿ. ನಾನು ಕೂಡ ದರ್ಶನ ಮಾಡೀನಿ. ಶ್ರಾವಣಿಗೆ ಬಾಂಡೆ ತಿಕ್ಕತ್ತಲೆ ಮುಸು ನೀರು ಆ ಕಡೆ ಹಾಕಿ ಬಾಮ ಹೋಗಿ. ಸ್ವಲ್ಪ ಅದಾವ್ರಿ ಬಾಂಡೆ. ಬಟ್ಟೆ ಎಲ್ಲ ನೀನು ಹಾಕಿವಲ್ಲ, ನೀನು ಲೇಟಾಗಿ ಹೋಗೋದೇನು ರೀ. ನಾ ಬಟ್ಟೆ ಒಗಿದ ಎಲ್ಲ ಬಟ್ಟೆವು ಒಗೆದಾಕಿ ನೋಡಿ. ಅಡ್ಡು ಬಟ್ಟೆ ಮುಂದೆ ಧೂಳ ದುಮ್ಮ ಬರಬಾರ್ದಂತೆ ಕಟ್ಟಾಕಿ ಮಾಡಿನ ಸ್ನೇಹಿತರೆ. ಪಡೆದೆ ಒಗೆದಾಕಿನಿ. ಬರೀ ಎಲ್ಲ ಕಸ ಹುಡುಗಿ ಕ್ಲೀನ್ ಮಾಡಿ ಸಿಗ್ತೀವಿ ಸ್ನೇಹಿತರೆ. ಎಲ್ಲ ಕ್ಲೀನ್ ಮಾಡ್ಕೊಂಡು 8 ಗಂಟೆ ಆಗುತ್ತೆ ನೋಡಿ ಸ್ನೇಹಿತರೆ. ಮನೆ ಎಲ್ಲ ಕಸ ಗುಡಿಸಿದೆ. ಇವಾಗ 8:30 ಆಗೈತೆ. 8:30 ಏನಾರಾಗ ಅವ್ರ ಜಾಕ ಬುತ್ತಿ ರೊಟ್ಟಿ ಪಲ್ಯ ಆಗ್ಬೇಕು ನೋಡಿ. ಮುಂಜಾನೆ ಎದ್ದು ಏನಾರ ಕೆಲಸ ಮಾಡ್ಕೊತ ಕುಂತ್ರೆ ಆ ಥರ ಆಗುತ್ತೆ ನೋಡಿ. ಬಟ್ಟೆ ಎಲ್ಲದಲ್ಲೇ ಹತ್ತಿಟ್ಟಿನಿ ಸ್ನೇಹಿತರೆ. ಈಗ ಅಷ್ಟು ಕ್ಲೀನಾಗಿ ಹೊಂದಿಸ್ಬೇಕು ನೋಡಿ. ಟೈಮ್ 8:05 ಕಮ್ಮಿ ಐತಿ. ಬರೀ ಸ್ನೇಹಿತರೆ, ಪಲ್ಯಕ್ಕೆ ಚಳ್ಳಾರಿಕಾಯಿ ಕುದಿಯಾಕಿಟ್ಟಿನಿ. ಶಾಂತ ಸಿಸ್ಟರ್ ಕೊಟ್ಟಿದ್ರು ನೋಡಿ ಚಳ್ಳಾರಿಕಾಯಿ. ಕುರ್ನ ಕುಸಾಕಿಟ್ಟೀನಿ ರೀ. ಪಲ್ಯ ಮಾಡ್ಬೇಕಂತೀನಿ. ಅಂಟಿ ನಾವು ಸೋಸಿದ್ವಿ, ಕುದಿಯಾಕಿಟ್ಟೀನಿ. ಮತ್ತು ಸ್ನೇಹಿತರೆ ಶಾಂತ ಸಿಸ್ಟರ್ ಕುಬ್ಸೋದು ವಿಡಿಯೋನೇ ಹಾಕಿಲ್ಲ ಅಂತಂದರು. ವಸ್ತಿ ಇರು ಅಂದ ಸ್ನೇಹಿತರೆ. ಅವರು ಇರಲಿಲ್ಲ. ನಾನು ರಾತ್ರಿ ಮಾಡ್ಯಾರ ಕುಬ್ಸ, ಹಿಂಗಾಗಿ ಕುಬ್ಸೋದು ವಿಡಿಯೋ ಮಾಡಿಲ್ಲ. ನಾವು ಊರಿಗೆ ಬಂದೆ ಅಷ್ಟೇ. ಕೊಟ್ಟು ಕೇರಿ ಬಟ್ಟೆ ಎಲ್ಲ ಅವ್ರ ಕೈಯಾಗ ಕೊಟ್ಟು ನಿನ್ಸೇನು ಉಟ್ಕೋತೀನಿ ಅಕ್ಕ ಅಂತಂದು ಅವ್ರ ಮನೆಗೆ ಒಪ್ಪಿಸ್ಕೆ ಮುಗಿದ್ರೆ. ಅವ್ರ ಮನೆಗೆ ಒಪ್ಸಿಂದ ಏನು ಸ್ನೇಹಿತರೆ, ಒಪ್ಪಿಸ್ಕೆ ಬಂದುಬಿಡಿದ್ರೆ ನಮ್ಮ ಕೆಲಸ ನೋಡ್ಕೋಬೇಕಲ್ರಿ. ಅದ್ರಾಗ ಕುದ್ದೈತ್ರಿ ಇದು. ಒಗ್ಗರಣೆ ಹಾಕಿ 2 ರೊಟ್ಟಿ ಬಡಿತೀನಿ ರೀ. ನೀರು ಒಲೆ ಹಚ್ಚಿ ಬಂದೀನಿ. ಅವರು ಬ್ರಷ್ ಮಾಡಾಕತ್ತಾರ. ಎಲ್ಲ ಕ್ಲೀನಾಗೈತೆ ನೋಡಿ. ಶ್ರವಣಕುಮಾರ ಬ್ರಷ್ ಮಾಡಾಕತ್ತಾರ. ನೀರು ಒಲೆ ಹಚ್ಚೀನಿ. ಒಲೆ ಒಳಗೆ ಚಾಚವಿ ನೀರು ಕಾಯ್ತಾವು. ಶ್ರಾವಣಿ ಬಾಂಡೆ ತಿಕ್ಕಿ ಹೆಲ್ಪ್ ಮಾಡಿ ನೋಡಿ. ಸೂರ್ಯ ನೋಡಿ ಸ್ನೇಹಿತರೆ ಹೆಂಗೆ ಕುಗ್ತಾನೆ ಕಣ್ಣಿಗೆ. ಸೂರ್ಯ ಬಿಸಿಲು ಬಾಳ್ರಿ. ಇನ್ನು ಬ್ಯಾಸಿಗೆ ಬಿಸಿಲು ನೋಡ್ರಿ. ಇನ್ನು ಪಗ್ಗಂತೈತೆ ಬಿಸಿಲು. ಪಲ್ಯ ಮಾಡಿ ರೊಟ್ಟಿ ಮಾಡಾಗ ಮಸ್ತ್ ಐತಿ ನೋಡಿ ಸ್ನೇಹಿತರೆ. ರೊಟ್ಟಿನೂ ಮಾಡಿದೆ. ರೊಟ್ಟಿ ಮಾಡಾಗ ವಿಡಿಯೋ ಚಾಲು ಮಾಡ್ಬೇಕಂದೆ. ಹಾಗೆ ಊಟ ಮಾಡಿ ಶ್ರಾವಣಿ ಕೂಡ ಸಾಲಿಗೆ ಹೋದ್ಲು. ಇದಿಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಮಾಡೋ ಕೈಲೇ ಕೆಲಸ ಮಾಡ್ಕೊಂಬಿಟ್ಟು ಅಂದ್ರೆ ಕೆಲಸ ಆಗುತ್ತೆ ಸ್ನೇಹಿತರೆ. ಇನ್ನು ಇಷ್ಟು ಆನ್ ಉಳ್ದೈತ್ರಿ ರಾತ್ರಿದು. ಪಲ್ಯನೂ ಬಳಕೆ ಮುಸ್ರಿ ಕಾಲೇ ಮಾಡಿಟ್ಟೀನಿ ರೀ. ಇಲ್ಲಿ ಮುಚ್ಚಿಟ್ಟಿದ್ದು ನೋಡಿ ಪಲ್ಯನೂ ಚಳ್ಳಾರಿಕಾಯಿ ಪಲ್ಯ. ಬರೀ ನಾನು ಜಾಕ ಮಾಡಬೇಕು. ಶ್ರವಣಕುಮಾರನು ಸಾಲಿಗೆ ಹೊಂಟಾನ, ರೆಡಿ ಆಗ್ಯಾನ ರೀ. ಶ್ರವಣ ಹೊಂಟಿ ಮುಚ್ಚಿ ಮ್ಯಾಗೆಲ್ಲ ಇಟ್ಟು ನೋಡಿ ಸ್ನೇಹಿತರೆ. ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತ್ರಿ. ಇವಾಗ ರೊಟ್ಟಿ ಮಾಡಿದ್ದೆಲ್ಲ ನೀರು ತೊಗೊಂಡು ಒರೆಸಿದೆ. ಇನ್ನಿಂದೆಲ್ಲ ಆಯ್ತು ನೋಡಿ. ಹಿಟ್ಟು ಖಾಲಿಯಾಗಿ ಜ್ವಾದಿಟ್ಟು ಗೋಧಿಟ್ಟು ಖಾಲಿಯಾಗಿ ಜ್ವಾದಿಟ್ಟು ಖಾಲಿ ಆಗೈತಿ. ಇನ್ನು ಹಿಂದಿಂದೆಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ. ಅಲ್ಲಿ ಮನೆ ಒರೆಸಿ ಇಟ್ಟು ನೋಡಿ. ಬರೀ ಶ್ರವಣಕುಮಾರ ಸಾಲಿಗೆ ಹೊಂಟ ನೋಡೋಣ ಸ್ನೇಹಿತರೆ. ರೆಡಿಯಾಗಿ ನೋಡಿ. ಅವನು ಸಾಲಿಗೆ ಹೋಗಕ್ಕೆ ಏನೋ ಶೇವಾ ಚುಮ್ಮುರಿ ಹಾಕೊಂಡ ನೋಡಿ. ಮಿಕ್ಸ್ ಮಾಡ್ಕೊಂಡು ತೊಗೊಂಡು ನೋಡಿರಿ. ಶ್ರಾವಣ ರೆಡಿ ಆಗ್ಯಾನ, ಸಾಲಿಗೆ ಹೊಂಟಾನ. ಸಾಲಿಗೆ ಹೊಂಟ್ಯಪ್ಪ? ಹೋಗು ಬಾಯ್. ಹಾಂ ಆಡು. ಏನಪ್ಪ ಒಂದು ದಿವ್ಸನೂ ಆಡಿಲ್ಲ ಆಡ? ಆಡೋ ನಂಗೆ ತಿರುಗಿಸ್ಬೇಡ, ಕೈ ಗಾಡಿ ಹಿಡ್ಕೊ. ಚುಮ್ಮ ಹಾರಿತಾನೆ ಚಲ್ತ. ಆಡು. ಯಾವ್ದ ನಿಂಗೆ ಇಷ್ಟ ಬಂದ? ಗುಡುಗುಡು ಮುತ್ತೆ ಬಂದಾಡ ಗಡಗಡ ಸುದ್ದಿ ತಂದಾಣ ನಮ್ಮ ಸಾಲೆ ಚಾ ಉಂಡಿ ತಿನ್ನ ಹಾಲು
ಚಿಚ್ಕ ಉಣ್ಣಂತ ಚಾ ಕುಡಿವೆ ಅಂತ. ಚಾ ಕುಡಿ ಅಂದಿಲ್ಲ. ಚಾ ಕುಡಿ ಅಂದಿಲ್ಲ. ಕುಸ್ತಿ ಸಾಲಿಗೆ ಹೋಗ ಬಾಯ್ ಹೇಳಿ, ಎಲ್ಲರಿಗೆ ಬಾಯ್ ಹೇಳಿ. ಸಾಲಿಗೆ ಹೋಗಿ ಬಂದು ಸೀದಾ ಸಾಲಿ ಗಾಡಿ ನೋಡು, ಸೈಡ್ ಹೋಗ, ಹುಷಾರಾಗಿ ಹೋಗು. ನಾ ಬರಲಿ ಹೆಂಗೆ ಕಳ್ಸಾಕ? ಶಂಡ ಚಪ್ಪಲ್ ಹಾಕ್ಕೊಂತೀನ? ಹೋಯ್ ಬಾ ಬರ್ರಿ, ನಾನು ಜಾಗ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ. ಸ್ನೇಹಿತರೆ ಎಲ್ಲ ಬಟ್ಟೆ ಒಗೆದಾಕಿನಿ, ಸಿಕ್ಕಾಪಟ್ಟೆ ಬಿಸಿಲು ನೋಡಿ, ಬಟ್ಟೆನ ಒಣಗಕ್ಕೆ ಬಂದವು. 1 ಗಂಟೆ ಆಗೈತೆ ರೀ ವಿಡಿಯೋ ಅಪ್ಲೋಡ್ ಮಾಡೀನಿ. ವಿಡಿಯೋ ಅಪ್ಲೋಡ್ ಮಾಡಿ ಬೀರಪ್ಪ ನಿತ್ಯಂಗಳು ನೋಡಿ, ಬೀರಪ್ಪ ನಿತ್ಯ ನಮಗೆ ಸ್ನೇಹಿತರೆ ಊಟನೂ ಆಗೈತೆ, ಪೂಜೆನೂ ಆಗೈತೆ ರೀ. ಸೋಮವಾರ ಪೂಜೆ ಮಾಡೀನಿ. ಇವಾಗ ಏನು ಕೆಲಸ ಅಂದ್ರೆ ಬಟ್ಟೆ ಹತ್ತಿಡೋ ಕೆಲಸ ನೋಡಿ, ಮಾಡ್ಕೊಂಬಿಡ್ತೀನಿ ರೀ. ಇದಿಟ್ಟು ಬಟ್ಟೆ ಹತ್ತಿಡೋದು ನೋಡಿ, ಇದಿಟ್ಟು ಕೆಲಸ ಬಟ್ಟೆ ಹತ್ತಿಡ್ಕೊಳ್ಳೋದು, ಇಷ್ಟು ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ರೀ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ಪುಟ್ಟಕ್ಕರು ಹುಬ್ಳಿಗೆ ಹೋಗಿದ್ದು ರೀ. ಹುಬ್ಳಿಗೆ ಯಾಕೆ ಹೋಗಿದ್ರು ಏನು ಅನ್ನೋದು ಮುಂದೆ ಬರೋ ವಿಡಿಯೋಗ ಹೇಳ್ತೀನಿ. ಯಾಕಂದ್ರೆ ನಾನೇ ಕೇಳಿರಿ, ಅವರು ಹೊಸ ಬಿಸ್ನೆಸ್ ಓಪನ್ ಮಾಡಾಕತ್ತಾಳ್ರಿ ಪುಟ್ಟಕ್ಕ ಯಾವ ಬಿಸ್ನೆಸ್ ಓಪನ್ ಮಾಡ್ತಾಳೆ ಏನು ಅನ್ನೋದು ಫುಲ್ ಮಾಹಿತಿ ಕೊಡ್ತಿರ್ತೀನಿ ಸ್ನೇಹಿತರೆ, ನೋಡ್ತೀರಿ. ಪುಟ್ಟಕ್ಕೆ ಇವಾಗ ಅಕ್ಕಿ ಮೇಲೆ ನೆನೆಸ್ತೀನಿ ರೀ. ಮೊನ್ನೆ ಒಂದು ಸ್ವಲ್ಪ ಹೇಳಿದ್ಲು ಬಿಸ್ನೆಸ್ ಬಗ್ಗೆ. ಈ ಬಟ್ಟೆ ಹೋಗೋದು ಇನ್ನು ಮಾಡಾಕತ್ತಾಳ, ಸಿಕ್ಕಾಪಟ್ಟೆ ಬಿಸಿಲು. ಬಟ್ಟೆ ಓದಾವಡಲ್ಲಿ ಬಾಂಡೆ ಬಟ್ಟೆ ಮಾಡಾಕತ್ತಾವ. ನಮ್ಮ ಚಿನ್ನೆ ಬರಲಿಲ್ಲ. ಹಾಂ ಬಂದೆ ಅಜ್ಜಿ? ನಾ ಊರು ಹೋಗಿದ್ದೇನ. ಪುಟ್ಟಕ್ಕ ಬರ್ಲಾ? ಕೆಲಸ ಆತಿಲ್ಲ? ಯಾಕ ಶ್ರಾವಣ ಇನ್ನೂ ಬರಲಿಲ್ಲ ನೋಡಿ, ಲೇಟ್ ಆ ಟೈಮ್. ನೋಡಿ ಸ್ನೇಹಿತರೆ, ಶ್ಯಾಮ್ಕುಮಾರ್ನ ಅಲ್ಲಿ ಬ್ಲೌಸ್ ಕಟ್ ಮಾಡಾಕತ್ತಿದ್ದೆ, ನಿದ್ದೆ ಬಂತು, ಮುಕ್ಕೊಂಬಿಟ್ಟಾರಿ. ನಾನು ಈಗ ಇಷ್ಟು ಬಟ್ಟೆ ಕಿತ್ತಾಕಿರಿ, ಈಗ ಇಷ್ಟು ಸಟ್ ಮಾಡ್ಕೋಬೇಕ್ರಿ. ಇವೆಲ್ಲ ಬಟ್ಟೆ ಕಿತ್ಕೊಂಡು ಯಾವ್ಯಾವು ಒಯ್ದು ವಾಪಸ್ ಮಾಡಿ, ಒಂದು ಸೀರೆಗೂ ಡ್ಯಾಮೇಜ್ ಬಂದ ವಾಪಸ್ ಮಾಡು, ಬೇರೆ ಹಳ್ಯಾಕೆ ಕಟ್ಟಿಟ್ಟು ಇವಿಸು ಸಟ್ ಮಾಡಿ. ಸ್ನೇಹಿತರೆ ಇಷ್ಟೆಲ್ಲ ಮಾಲ್ ಡಿಗ್ಗಿ ಬಿದ್ದೈತೆ, ವಾಪಸ್ ತೊಗೋತಾರೆ ಅಂಗಡಿಯರು ಅಂತ ಅಂದ್ಕೊಂಡಿರ್ಬೇಕು. ಯಾವುದೇ ಮಾಲು ಬಟ್ಟೆ ಒಮ್ಮೆ ನಾವು ಖರೀದಿ ಮಾಡ್ಕೊಂಬಂದ ಒಳ್ಳೆ ವಾಪಸ್ ಒಟ್ಟ ತೊಗೊಳಲ್ರಿ ಅವರು. ನಾವೇ ಹೆಂಗಾರ ಬಂದಂಗೆ ಮಾರ್ಕೊಂಬಿಡ್ಬೇಕು ನೋಡಿ. ಅತಿ ಲಾಭ ಅಂತ ಕುಂತ್ರೆ ನಡೆಯಲ್ಲ ಸ್ನೇಹಿತರೆ. ಅವು ಯಾವಾಗ ವ್ಯಾಪಾರ ಆತಾವ್ರಿ, ಆದಾಗ ಆತಾವ. ಯಾವಾಗ ಮತ್ತು ದೊಡ್ಡ ದೊಡ್ಡ ಅಂಗಡಿ ಒಳಗೆ ಎಷ್ಟು ವರ್ಷ ಮಾಲ್ ಬಿದ್ದಿರ್ತೈತೇನ್ರಿ, ಒಂದು 20-30 ವರ್ಷ ಮಾಲ್ ಸ್ಟಾಕ್ ಬಿದ್ದಿರ್ತೈತಿ. ಏನು ಮಾಡೋಕ್ಕಲ್ರಿ, ಆದ್ರೆ ನಾ ಭಾಳ ಮಾಲು ಸ್ಟಾಕ್ ಇಡಲ್ಲ. ಇವಾಗ ಇದಿಷ್ಟು ಕ್ಲೀನ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ಹೊತ್ತೆ ಮುನ್ನೈತೆ ನೋಡಿ. ನಾವು 1:30 ಹಿಂಗಾಗಿತ್ತು. ಲಾಗ್ ಬಂದ್ ಮಾಡ್ದಕ್ಕೆ ಒಳ್ಳೆ ಲಾಗ್ ಇವತ್ತು ಚಲೋ ಮಾಡೀನಿ. ಫುಲ್ ಬಿಜಿ ಆಗಿಬಿಟ್ಟು ಸ್ನೇಹಿತರೆ. ನಾಳೆಗೆ ಒಂದಿನ ನಮ್ಮ ಊರಾಗಿರ್ತೀನಿ, ಮತ್ತೆ ನಾವು ಊರಿಗೆ ಬಂದವ್ರಿ ಏನು ಎಂತ ಅಂತ ಹೇಳ್ತೀನಿ ನೋಡಿ. ಎಲ್ಲರೂ ಯಾಕೆಲ್ಲ ಖಾಲಿ ಮಾಡಿ ಅಕ್ಕ ಅಂತಿರ್ಬೇಕು. ಎಷ್ಟು ಗಜ್ಜಿ ಬಿಜಿ ಅನಿಸ್ತೈತೆ ರೀ ಯಾಕೆಲ್ಲ. ಹಿಂಗಾಗಿ ಟೈಮು 7:30 ಆಗೈತೆ ರೀ. ಶ್ರಾವಣಕುಮಾರ್ನ ಮುಕ್ಕೋಯ್ದೈತಿ ತಾನೆ ಎದ್ದಾನ. ಮತ್ತೊಂದು ಬ್ಲೌಸು ಕಟಿಂಗ್ ಮಾಡಿದೆ, ಅದು ಮೈಸೂರು ಸ್ಯಾಂಡಲ್ ಸೋಪ್ ಅಲ್ಲೇ ಇದ್ದು ಅಲ್ರಿ. ಹಿಂಗಾಗಿ ಅದನ್ನು ಹರಿದೀನಿ ರೀ, ಬಳಸಿದ್ರಾತು ಅಂತೇಳಿ. ಪ್ರಿಯ ಬಂದಿದ್ದಲ್ರಿ, ಹೇಳಿ ನೀವು ಹಿಡಿದ ರಗಡ್ಸಲೆ. ಈ ಬ್ಲೌಸ್ ಕಟಿಂಗ್ ಮಾಡಿದೆ, ಒಂದು ಬ್ಲೌಸು ಇನ್ನು ಸ್ಟಿಚಿಂಗ್ ಮಾಡ್ಬೇಕು ರೀ. ಈಗ ಟೈಮ್ 7:30 ಆಗೈತಿ. ಒಂದಿಟ್ಟು ರೊಟ್ಟಿ ಅದಾವೆ, ಒಂದು 7-8 ರೊಟ್ಟಿ ಅದಾವೆ ರೀ. ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಇಂದ ಬೀರಪ್ಪ ನಿತ್ಯಂಗೆ ಗುಡಿ ಐತಲ್ಲ, ಡೊಳ್ಳು ಸೌಂಡ್ ಕೇಳ್ತಿರ್ಬೇಕು. ಡೊಳ್ಳು ಬರ್ಸಾಕತ್ತಾರ. ಇವಾಗೂ ನೆಗಡಿ ಬಂದೈತೆ, ಕೆಮ್ಮಂದೈತೆ ನೋಡಿ. ಇವೆಲ್ಲ ಉಳಿದಿರಿ ಮಾಲ್ ನೋಡಿ. ನೋಡಿ ಇಷ್ಟು ಮಾಲ್ ನೀಟಾಗಿ ಇಟ್ಕೊಂಡ್ಬಿಟ್ಬಿಟ್ರೆ ನಮಗೆ ಯಾವಾಗಾದರೂ ಅನುಕೂಲ ಬಂದಾಗ ಯಾವಾಗ ವ್ಯಾಪಾರ ಅಥವಾ ಮಾರೋದು ನೋಡಿ. ಸಮಾಧಾನ ಇರಬೇಕು ಸ್ನೇಹಿತರೆ. ಏನಿಲ್ಲಂದ್ರೆ 20 ಒಂದು ರ್ಯಾಕ್ ಖಾಲಿ ಆಗ್ಯದ ನೋಡಿ. ಒಂದು ರ್ಯಾಕ್ನಾಗ ಸ್ವಲ್ಪ ಅದಾವು, ಇವಿಷ್ಟು ವಾಪಸ್ ಮಾಡೋದವ್ರಿ. ಡ್ಯಾಮೇಜ್ ಅದು ಏನಾರ ಹೇಳ್ಬೇಕ್ರಿ ಅವ್ರಿ, ಹಂಗೆ ಹಿಂಗೆ ಹೇಳಿ ನಾವು ಇದು ಮಾಡ್ಕೇರಿ ವಾಪಸ್ ಮಾಡ್ಬೇಕು ನೋಡಿ. ಇಟ್ಟು ಮ್ಯಾಟ್ಗಳು ಅವಿಷ್ಟು ಹೆಚ್ಚಿಡೋದವು. ಸರಿ ಅಪ್ಪಾಜಿ, ರೊಟ್ಟಿ ಅದಾವ ಅಂತ ಹೇಳಿದ್ನಲ್ರಿ. ಶೇಂಗಾ ಸಾರು ಮಾಡ್ಬೇಕಂತೇಳಿ ಶೇಂಗಾ ಹುರ್ಕೊಂಡು ಸ್ನೇಹಿತರೆ. ಬರ್ರಿ ಶೇಂಗಾ ಸಾಂಬಾರು ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಇಲ್ಲೇ ಸಾಂಬಾರು ರೆಡಿ ಆಗೈತಿ, ಬಿಸಿದು. ಶ್ರಾವಣಿ ಊಟ ಮಾಡಿಸ್ಬೇಕು, ನಾನು ಊಟ ಮಾಡಬೇಕು. ರೊಟ್ಟಿನ ಜಗ್ಗದವ್ರಿ. ಶೇಂಗಾ ಸಾಂಬಾರು ಮಾಡ್ಕೊಂಡು ನೋಡಿ, ಗಟ್ಟಿಯಾಗೈತೆ ನೋಡಿ. ಪುಟಾಣಿ ಟಚ್ ಮಾಡೀನಿ. ಸುಮ್ಮನೆ ಇದು ತುಂಬ ಮಾಡಿದ್ರೆ ಬೇಷ್ ಆಗ್ತೈತೆ ರೀ. ನಾನು ಸುಮ್ಮನೆ ವೇಸ್ಟ್ ಆಗುತ್ತಾ
ಸಾಕ್ರಿ ಇಟ್ಟು ರಗಡಾಗುತ್ತಂತ ಇಟ್ಟು ಮಾಡ್ಕೊಂಡಿನಿ. ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಕುಂತಿದ್ದೆ, ಮತ್ತು ಅವ್ರಿಗೆ ಊಟ ಮಾಡಿಸಿ ಹಾಸಿ ಮಣಗಿಸಿ ಬ್ಲೌಸ್ ಸ್ಟಿಚಿಂಗ್ ಕುಂತ್ರಾತಂತ ಮಾಡೀನಿ. ತೋರಿಸ್ತೀನಿ ಬರ್ರಿ. ನೋಡಿ, ಸಾಂಬಾರು ಮಾಡಾಕ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಶೇಂಗಾ ಸುಲ್ಕೊಂಡು ಇನ್ನೂ ಶೇಂಗಾ ಇಟ್ಟೀನಿ. ಟಮಾಟೆ ಬಾಮ ತೆಗೆದು ಹೋಗೋದೆ. ಬಾಳೆಹಣ್ಣು ಕೊಟ್ಟಿದ್ರಿ, ಏನೋ ಹೆಣ್ಣು ಕೊಟ್ಟು ಹಣ್ಣು ಹಂಚ್ತಾರೆ ಸ್ನೇಹಿತರೆ. ನಮ್ಮ ಹಳ್ಳಿ ಕಡೆ ಹೆಣ್ಣು ಕೊಟ್ಟು ಕೇರಿ ಹಣ್ಣು ಹಂಚಿದ್ರು. ಹಿಂಗಾಗಿ ಅವ್ರು ಬಾಳೆಹಣ್ಣು ತಿಂದು ನೋಡಿ. ಶ್ರಾವಣ ಟೈಮ್ ಬಂದು 9 ಗಂಟೆ ಆಗೈತೆ ರೀ. ಕರೆಕ್ಟ್ 9:05 ಆಗೈತೆ. ಹೌದಿಲ್ಲವಿ? ಟೈಮ್ ಏಟಾಗೈತಿ? ಅದು 9. ಶ್ರಾವಣಿಗೆ ದಾರ ಚಾಯ್ಸ್ ಮಾಡೋಕೆ ಹೇಳಿದ್ದೀನಿ ರೀ. ಚಾಯ್ಸ್ ಮಾಡಿ ನೋಡಿ, ಬಾಕ್ಸ್ ತೊಗೊಂಡು. ಇಷ್ಟು ದಾರ ಇರ್ತಾವೆ ರೀ, ಒಮ್ಮೊಮ್ಮೆ ಚಾಯ್ಸಿಂಗೇ ಸಿಗೋಲ್ಲ ಸ್ನೇಹಿತರೆ. ಇದನ್ನು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಮಾಡೀನಿ, ಹಾಕೀನಿ ರೀ ಇವತ್ತು. ನಾಳೆಗೆ ಟಿಚಿಂಗ್ ವಿಡಿಯೋ ಮಾಡಿ ಟೈಲರಿಂಗ್ ಒಳಗೆ ಹಾಕಬೇಕು. ಕದ ಹಾಕೊಂಬಂದ್ಬಿಡುವ. ಟೈಮ್ 9 ಆಗೈತಿ ನೋಡಿ. 9 ಆಗೈತಿ ಬರೋಬ್ಬರಿ. ಬರ್ರಿ, ಕದ ಹಾಕೊಂಬರ್ತಾ ಶ್ರಾವಣಿ. ಅವ್ರಿಗೆ ಊಟ ಮಾಡಿಸಿ ಹಾಸಿಗೆ ಹಾಸ್ತೀನಿ ರೀ. ನಮ್ಮ ಮ್ಯಾಗ ಆಟದಾಗ ಕಟ್ ಮಾಡಿ ಹಂಗೆ ಇಟ್ಟೀನಿ. ಒಬ್ಬರು ಸಿಸ್ಟರ್ ಭಾಳ ದಿನದಂತ ಆಟದಾಗ ಕಟ್ ಮಾಡಿ ಅನ್ನಕತ್ತಿದ್ರು. ಇವತ್ತು ಅಲ್ಲೇ ಕಟ್ ಮಾಡಿ ನೋಡಿ. ಬರ್ರಿ ಶ್ರಾವಣ, ಕಿತ್ತಪ್ಪತ್ತಿ ಶ್ರಾವಣ ಸರಿ ಬಿಡು, ಮತ್ತೆ ಸಿಗ್ತೀನಿ ರೀ ನಿಮಗೆ. ಕುಮಾರ ಊಟ ಮಾಡಿ ಮಲ್ಕೊಂಡು ನನ್ನ ಟೈಮು 10 ಗಂಟೆ ಆಗೈತೆ. ಅವ್ರನ್ನ ಮಲಗಿಸಿ ನಾನು ಬ್ಲೌಸ್ ಸ್ಟಿಚ್ ಮುಗಿಸಿದ್ದು ನೋಡಿ. ಇದೊಂದು ಸಾದಾ ಬ್ಲೌಸ್ ಸ್ಟಿಚ್ ಮುಗಿಸಿದೆ. ಇನ್ನೂ ಒಂದು ಸಾದಾ ಬ್ಲೌಸ್ ಸ್ಟಿಚಿಂಗ್ ಐತೆ. ಅದನ್ನು ಟಿಚ್ ನೆಸಿನಾಗ ಎದ್ದು ಮಾಡ್ತೀನಿ ರೀ. ಅದನ್ನು ಫೋನಿಂಗ್ ಕವರ್ ಕ್ಯಾಪ್ ಯಾಕೆ ಬಿಚ್ಚಾಕ ಅಂತಿರಬೇಕು. ಇದು ರೀ ಸ್ಟ್ಯಾಂಡ್ ಹಾಕಿ ವಿಡಿಯೋ ಮಾಡೋ ಸಲ ಬಿಚ್ಚಿದ್ದು ನೋಡಿ. ಬರ್ರಿ, ಟೈಮ್ ಏಟಾಗೈತೆ ಅಂತ ನೋಡ್ಕೊಂಡು ಇನ್ಮ್ಯಾಗ ಊಟ ಮಾಡ್ಬೇಕ್ರಿ. 10:20 ಆಗೈತೆ ಟೈಮು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಇವತ್ತು ಆ ಕಡೆ ಫುಲ್ ಕೆಲಸ ಆಗಿಬಿಟ್ಟೈತಲ್ಲ, ಹಿಂಗಾಗಿ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿರ್ತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಕುಮಾರ ಮ್ಯಾ ಮುಕ್ಕೊಂಡನ, ಶ್ರಾವಣಿನೇ ಎದ್ದಾವಡಿ ಮುಕ್ಕೊಂದ್ರೆ ಮಲ್ಕೊಂಡು ಹೋಗು. ನೋಡಿ ಹಾಸಿಗೆ ಹಾಸ್ಕೊಡ್ತೀನಿ. ಶ್ರಾವಣ ಮುಕ್ಕೊಂಡನ್ರಿ.